ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಡಯಟ್ ಚಿಕನ್ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆನಾ? ಕಮನ್. ಫಸ್ಟು ನಾನು ಇವಾಗ ಚಿಕನ್ ತೊಗೊತಾ ಇದ್ದೀನಿ, ಚಿಕನ್ ಬ್ರೆಸ್ಟ್. ಯಾಕಂದರೆ ಪ್ರೋಟೀನ್ ಜಾಸ್ತಿ ಇರುತ್ತೆ, ಫ್ಯಾಟ್ ಕಮ್ಮಿ ಇರುತ್ತೆ ಅದರಿಂದ. ಸೊ ಇವಾಗ ಸ್ಟ್ರೈಟಾಗಿ ಕಟ್ ಮಾಡ್ತಾ ಇದ್ದೀನಿ. ಸೊ ಸ್ಟ್ರೈಟಾಗಿ ಏನಕ್ಕೆ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಮಸಾಲೆ ಚಿಕನ್ಗೆ ಸರಿಯಾಗಿ ಅಂಟ್ಕೊಳ್ಳಿ ಅಂತ. ಸೊ ಸ್ಟ್ರೈಟಾಗಿ ಕಟ್ ಮಾಡ್ತಾ ಇದ್ದೀನಿ. ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ, ಯಾರಿಗೆ ಚಿಕನ್ ಅಂಗಡಿಗೆ ಹೋಗಿ ಅವಾಗವಾಗ ತರೋಕ್ಕಾಗಲ್ಲ ಅಂತ ಬೇಜಾರು ಮಾಡ್ಕೊತಿರ್ತೀರೋ ಅವ್ರಿಗೆ. ಸೊ ನೀವು ಒಂದೇ ಸತಿ ತೊಗೊಂಬಂದು ಆರಾಮಾಗಿ 2 ಡೇಸ್ ಇಲ್ಲ 3 ಡೇಸ್ ಯೂಸ್ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಾ, ಸ್ಟ್ರೈಟಾಗಿ ಕಟ್ ಮಾಡಿದೆ. ಮತ್ತು ಇವಾಗ ಬ್ಯಾಕ್ ಸೈಡು ಕ್ರಾಸಾಗಿ ಕಟ್ ಮಾಡ್ತಾಯಿದ್ದೀನಿ. ಸೊ ಕ್ಲೀನಾಗಿ ಕಟ್ಟಾಗಿದೆ, ತುಂಬ ಡೀಪಾಗೂ ಕಟ್ ಮಾಡೋದು ಬೇಡ. ನೋಡ್ತಾ ಇದ್ದೀರಾ ಎಷ್ಟು ಕ್ಲೀನಾಗಿದೆ ಅಂತ. ಸೊ ಇದೇ ಥರ ನಾನು 1 kg ಚಿಕನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಖಾರ ಪುಡಿ, ಅದಾಗೆ ಸ್ವಲ್ಪ ಧನಿಯಾ ಪೌಡ್ರ್, ಅದಾದಮೇಲೆ ಅರಿಶಿನ ಪೌಡ್ರು, ಸ್ವಲ್ಪ ಗರಂ ಮಸಾಲ ಪೌಡರ್, ಅದ್ರ ಜೊತೆಗೆ ಇವಾಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೋಮ್ ಮೇಡು ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಇವಾಗ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟು ಲೆಮನ್ ಹಾಫ್. ಸೊ ನಾನು ಇದರಲ್ಲಿ ಆಯಿಲ್ ಯೂಸ್ ಮಾಡ್ತಾಯಿಲ್ಲ. ಆಯಿಲ್ ಬೇಕಾದರೂ ಆಯಿಲ್ ಯೂಸ್ ಮಾಡ್ಕೊಬೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಸೊ ಇವಾಗ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಆಯಿಲ್ ಬೇಕಾದರೆ ನೀವು ಫ್ರೈ ಮಾಡೋ ಟೈಮಲ್ಲೂ ಯೂಸ್ ಮಾಡ್ಬೋದು, ಇಲ್ಲ ಇವಾಗೂ ಇದ್ರ ಜೊತೆನೂ ಯೂಸ್ ಮಾಡ್ಬೋದು. ಇವಾಗ ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸ್ ಆಗ್ತಾ ಬಂತಿದೆ. ಮಿಕ್ಸ್ ಆಗಿದೆ. ಇವಾಗ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿ ಮಸಾಲೆ ಚಿಕನ್ಗೆ ಸೇರಿದೆ ಅಂತ. ಬ್ಯಾಕ್ ಸೈಡ್ ಫಾರ್ವರ್ಡ್ 2 ಸೈಡನ್ನು ಕುಕ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು ಈ ಥರ. ಸೊ ಇವಾಗ ನಾವು ಇದನ್ನ ಸ್ಟೋರ್ ಮಾಡೋಣ. ಇದನ್ನು ಸ್ಟೋರ್ ಮಾಡಿ ಇವಾಗ ಫ್ರಿಜ್ಜಲ್ಲಿ ಇಡ್ಬೋದು. ಸೊ ಫ್ರಿಜ್ಜಿಂದ ತೆಗೆದು 10 ಮಿನಿಟ್ಸ್ ಎಷ್ಟು ಬೇಕೋ ಅಷ್ಟು ಚಿಕನ್ನ ಮಾತ್ರ ತೆಗೆದು ಇಟ್ಕೊಳ್ಳಿ. ಅದಾದಮೇಲೆ ನೀವು ಕುಕ್ಕಿಂಗ್ಗೆ ಯಾವುದ್ರಲ್ಲಿ ಬೇಕಾದ್ರೂ ಕುಕ್ ಮಾಡ್ಬೋದು, ಲೈಕ್ ತವಾ, ಓವನ್, ಇಲ್ಲಾಂದರೆ ಏರ್ ಫ್ರೈಯರ್. ನಾನಿವಾಗ ನಿಮ್ಗೆ ಏರ್ ಫ್ರೈಯರಲ್ಲಿ ತೋರಿಸ್ತೀನಿ ಹೇಗೆ ಕುಕ್ ಮಾಡೋದು ಅಂತ ಹೇಳಿ. ಸೊ 10 ಮಿನಿಟ್ಸ್ ನಾನು ಇವಾಗ ಫಾರ್ವರ್ಡ್ ಕುಕ್ ಮಾಡ್ತೀನಿ 200 ಡಿಗ್ರಿಲಿ. ಅದಾದಮೇಲೆ 5 ಮಿನಿಟ್ಸ್ಗೆ ಮತ್ತೆ ಬ್ಯಾಕ್ ಸೈಡ್ ಕುಕ್ ಮಾಡ್ತೀನಿ 5 ಮಿನಿಟ್ಸ್. ಸೊ ತುಂಬ ಕುಕ್ ಮಾಡಿದ್ರೆ ಕ್ರಿಸ್ಪಿ ಆಗಿಬಿಡುತ್ತೆ ಅದರಿಂದ. ಸೊ ನೋಡಿ, ಇದೇ ಥರದ ಒಳ್ಳೆ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.